ಡಾಕ್ಟರ್ಸ್ ಡೇ ದಿನ ಇಲ್ಲಿ ಕರೆದು ನಾನು ಮೇಡಮ್ ಅವಕಾಶ ಕೊಟ್ಟಿದ್ದಾರೆ ನಿಮ್ಮೆಲ್ಲರ ಜೊತೆ ಡಾಕ್ಟರ್ಸ್ ಡೇ ಸೆಲೆಬ್ರೇಟ್ ಮಾಡಲಿ ಅಂತ. ವೆರಿ ಹ್ಯಾಪಿ ಡಾಕ್ಟರ್ಸ್ ಡೇ ಟು ಆಲ್ ದ ಯಂಗ್ ಬಡ್ಡಿಂಗ್ ಡಾಕ್ಟರ್ಸ್ ಆ್ಯಂಡ್ ಮ್ಯಾಡಮ್ ಆಲ್ಸೋ. ತುಂಬ ಖುಷಿ ಆಗುತ್ತೆ ನಿಮ್ಮ ಮಕ್ಕಳು ನೋಡಿದ್ರೆ. ಇಟ್ಸ್ ಅ ವೆರಿ ನೈಸ್ ಫೇಸ್. ಈಗ ಮಕ್ಕಳಲ್ಲಿ ಏನಪ್ಪ ಅಂತಂದ್ರೆ ಎಲ್ಲರಿಗೂ ಚಾಕ್ಲೇಟ್ ಅಂದ್ರೆ ಬಹಳ ಇಷ್ಟ, ಬಿಸ್ಕೆಟ್ ಅಂದ್ರೆ ಬಹಳ ಇಷ್ಟ. ಸೊ ಸಣ್ಣ ವಯಸ್ಸಿಂದನೇ ಚಾಕ್ಲೇಟ್ ಬಿಸ್ಕೆಟ್ ತಿನ್ನೋದನ್ನ ಸ್ವಲ್ಪ ಕಡಿಮೆ ಮಾಡುತ್ತೆ ಮಕ್ಕಳು. ಮುಂದೆ ಬರುವಂತ ಕಾಯಿಲೆಗಳನ್ನ ತಪ್ಪಿಸ್ಬೋದು. ಸೊ ಮ್ಯಾಡಮ್ ನನಗೆ ಮದರ್ಸ್ ಬಗ್ಗೆ ಮಾತಾಡಿದ್ರು. ಸೊ ನಾನು ಆ ಥಾಟಲ್ಲಿ ಇದೆ. ಸೊ ಈ ಮಗಳನ್ನ ನೋಡಿದಾಗ ಐ ಆಮ್ ಲೈಕ್ ಸ್ಟನ್ ಟು ಸಿ ದೀಸ್ ಕಿಡ್ಸ್. ಆ್ಯಂಡ್ ಎಸ್ಪೆಷಲಿ ಹುಡುಗಿಯರಿಗೆ ನಾನು ಏನು ಅಡ್ವೈಸ್ ಹೇಳ್ತೀನಿ ಅಂತಂದರೆ, ನೀವು ಪೀರಿಯಡ್ಸ್ ಆದಾಗ ಏನು ಪ್ಯಾಡ್ಗಳನ್ನ ಯೂಸ್ ಮಾಡ್ತೀರಲ್ವ, ಮ್ಯಾಕ್ಸಿಮಮ್ 6 ರಿಂದ 8 ತಾಸು ಉಪಯೋಗಿಸ್ಬೇಕು. ಅದಕ್ಕಿಂತ ಜಾಸ್ತಿ ಇದ್ದಾಗ ಯೂಶಲಿ ಪ್ಯಾಡ್ ಚೇಂಜ್ ಮಾಡಬೇಕು. ಯಾಕಪ್ಪ, ಕಡ್ತ, ಇಚ್ಚಿಂಗು, ಅಲರ್ಜಿ ಆ ಥರ ಸಮಸ್ಯೆಗಳಿರುತ್ತೆ. ಕೆಲವೊಂದ್ಸರಿ ಇನ್ಫೆಕ್ಷನ್ ಆಗೋ ರಿಸ್ಕ್ಗಳಿರುತ್ತೆ. ಟೀಚರ್ಸ್ ಕೂಡ ಇದ್ರ ಬಗ್ಗೆ ಗಮನ ಕೊಡಬೇಕು. ಎಸ್ಪೆಷಲಿ ಗ್ರೋನ್ ಅಪ್ ಗರ್ಲ್ಸ್ಗೆ ಸ್ವಲ್ಪ ನಿಮ್ಮ ಪಾಠಗಳ ಮಧ್ಯೆ ಬ್ಯುಸಿ ಇರ್ತೀರಾ, ಆದ್ರೂ ಒಂದೊಂದು ಮಾತಲ್ಲಿ ಕೇಳೋದು, ಸ್ವಲ್ಪ ಕನ್ಸರ್ನ್ ಇಟ್ಕೊಳ್ಳಿ. ಕೆಲವೊಮ್ಮೆ ತುಂಬ ಹೊಟ್ಟೆ ನೋವು ಬರೋದು ಅಥವಾ ತುಂಬ ಪೀರಿಯಡ್ಸ್ ಆಗೋದು, ಕ್ಲಾಸಲ್ಲೇ ತುಂಬ ಬ್ಲೀಡಿಂಗ್ ಆಯಿತು, ನೋವಾಯಿತು. ಸೊ ಟೀಚರ್ಸ್ ಯಾವಾಗಲೂ ಇರ್ತಾರೆ, ಟೀಚರ್ಸು ಒಂದು ಗಮನ ಇಟ್ಟಿರ್ತಾರೆ. ಮಕ್ಕಳು ಕೂಡ ಇರಿ, ನೀವು ಟೀಚರ್ಸ್ಗೆ ಇನ್ಫಾರ್ಮ್ ಮಾಡಿ. ಒಂದು ವೇಳೆ ತುಂಬ ಬ್ಲೀಡಿಂಗ್ ಆಗಲಿ ಅಥವಾ ತುಂಬ ಹೊಟ್ಟೆ ನೋವು ಇದ್ದಲ್ಲಿ ಪೇರೆಂಟ್ಸಿಗೆ ಇನ್ಫಾರ್ಮ್ ಮಾಡಿ ದಯವಿಟ್ಟು ಬಂದು ಡಾಕ್ಟರ್ಸ್ನ ಕಾಣಿ. ಇನ್ನೊಂದೇನಪ್ಪ ಅಂತಂದರೆ, ಊಟದಲ್ಲಿ ಪೌಷ್ಟಿಕವಾದ ಆಹಾರವನ್ನು ತಗೋಬೇಕು ಮಕ್ಕಳು. ಹಣ್ಣು ಹಂಪಲು ಎಷ್ಟು ಮಟ್ಟಿಗೆ ಈಗಿನ ಮಕ್ಕಳು ತಿಂತಾರೆ ಅಂತ ಗೊತ್ತಿಲ್ಲ, ದೊಡ್ಡವರೇ ತಿನ್ನಲ್ಲ, ಸಣ್ಣ ಮಕ್ಳಿಗಂತೂ ಐ ಡೋಂಟ್ ನೋ. ಬಟ್ ಸ್ಟಿಲ್ ಟೀಚರ್ಸ್ ಇನ್ ಡಯಟ್ಟಾದ್ರೂ ಒಂದು ಹಣ್ಣು ದಿನ ತಿನ್ನಿ. ನಿಮ್ಮ ಸ್ಕಿನ್ನು ಕೂದಲು ತುಂಬ ಚೆನ್ನಾಗಿರುತ್ತೆ. ನಾವು ಯೂಶಲಿ ಹುಡುಗಿರಿಗೆ ಒಂದು ಹೇಳ್ದಾಗ ಡೆಫಿನೆಟ್ಲಿ ತಿಂತಾರೆ. ನಿಮ್ಮ ಕೂದಲು ಚೆನ್ನಾಗಾಗುತ್ತೆ, ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ, ನಿನಗೆ ಪಿಂಪಲ್ ಆಗೋದಿಲ್ಲ ಅಂದರೆ ಯಾವ ಹಣ್ಣು ತಿನ್ಬೇಕು ಮೇಡಮ್, ಏನು ತಿನ್ಬೇಕು ಮೇಡಮ್ ಅಂತಾರೆ. ಸೊ ಆದಷ್ಟು ಜಂಕ್ ಫುಡ್ ಅವಾಯ್ಡ್ ಮಾಡಿ, ಖಾರದ್ದು ಕರಿದ್ದು ಅವಾಯ್ಡ್ ಮಾಡಿ. ಹಣ್ಣುಗಳನ್ನ ತಿನ್ನಿ, ಚಪಾತಿ, ಪಲ್ಯ, ತರಕಾರಿಗಳನ್ನ ತಿನ್ನಿ. ಸೊ ಅವಾಗ ನಿಮ್ಮ ಕೂದಲು ಸ್ಕಿನ್ನು ಎಲ್ಲರೂ ಚೆನ್ನಾಗಿರುತ್ತೆ. ಹುಡುಗರಿಗೆ ಸ್ವಲ್ಪ ತೂಕ ಜಾಸ್ತಿ ಇದ್ದಂಥ ಮಕ್ಕಳು ಎತ್ತರಕ್ಕೆ ಸರಿಯಾಗಿದ್ದರೆ ಪರವಾಗಿಲ್ಲ, ಆದರೆ ಏನಾದರೂ ಇದರಿಂದ ತೂಕ ಜಾಸ್ತಿ ಇತ್ತು ಅಂದರೆ ತೂಕನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಈಗಿನ ಮಕ್ಕಳಲ್ಲಿ ತುಂಬ ಸಣ್ಣ ವಯಸ್ಸಲ್ಲೇ ನಿಮಗೆ ಗೊತ್ತಿರುತ್ತೆ, ಎಲ್ಲ ಗೊತ್ತಿರುತ್ತೆ ಮಕ್ಕಳು. ಈಗಿನ ಮಕ್ಕಳು ಎಲ್ಲರೂ ಜಾಣ್ರೆ ಅಲ್ವಾ, ನಾವೇನಂತದ್ದು ಏನೂ ಇರೋದಿಲ್ಲ. ಬಟ್ ಸ್ಟಿಲ್ ತೂಕ ಜಾಸ್ತಿ ಇರೋವಂಥವ್ರು ಸ್ವಲ್ಪ ತೂಕನ ಕಡಿಮೆ ಮಾಡ್ಕೋಬೇಕು. ಯಾಕಂದರೆ ಮುಂದೆ ನಿಮಗೆ ತೊಂದರೆಗಳಾಗುತ್ತೆ. ಆ ಉದ್ದೇಶದಿಂದ ನನ್ನ ಪರ್ಸನಲ್ ಅಡ್ವೈಸ್ ಏನಪ್ಪ ಟೀಚರ್ಸ್ಗೆ ಮಕ್ಕಳಿಗೆ ಅಂತಂದರೆ, ಬಿಸಿಲಲ್ಲಿ ಆಟ ಆಡಬೇಕು. ಈಗಿನ ಕಾಲದ ಮಕ್ಕಳು ಆಟನೇ ಆಡಲ್ಲ, ಎಲ್ಲರಿಗೂ ಮೊಬೈಲು, ಲೇಟೆಸ್ಟ್ ಕ್ರೈಮ್ಸ್ ಏನು ಎಲ್ಲ ಗೊತ್ತಿರುತ್ತೆ, ಲೇಟೆಸ್ಟ್ ಕಾರ್ಟೂನ್ಸ್ ಎಲ್ಲ ಗೊತ್ತಿರುತ್ತೆ. ಬಟ್ ಒಬ್ರಿಗೂ ಆಟ ಗೊತ್ತಿರೋದಿಲ್ಲ ಅಲ್ವಾ. ಮಕ್ಕಳು ಆಟ ಆಡಬೇಕು, ಅದು ಎಸ್ಪೆಷಲಿ ಬಿಸಿಲಲ್ಲಿ. 10 ರಿಂದ 3 ಗಂಟೆ ಬಿಸಿಲಲ್ಲಿ ಮಕ್ಕಳು ಆಟ ಆಡಬೇಕು. ಯಾಕೆ ಆಟ
ಬಿಸಿಲಲ್ಲಿ ಆಟ ಆಡಬೇಕು ಅಂತಂದ್ರೆ ಆ ಪೀಕ್ ಟೈಮಲ್ಲಿ ನಿಮ್ಮ ಬಾಡಿ ವಿಟಮಿನ್ ಡಿ ಅನ್ನೋ ಒಂದು ವಿಟಮಿನ್ನ ಸಿಂಥಸೈಸ್ ಮಾಡುತ್ತೆ, ಉತ್ಪತ್ತಿ ಮಾಡುತ್ತೆ. ಸೊ ಅದರಿಂದ ನಿಮ್ಮ ಬೋನ್ಸು, ನಿಮ್ಮ ಮೂಳೆಗಳು, ಮಾಂಸಗಳು, ಕೂದಲು ಎಲ್ಲನೂ ಸ್ಟ್ರಾಂಗ್ ಆಗಿರುತ್ತೆ. ಮುಂದೆ ದೊಡ್ಡವರಾದಾಗ ಗಟ್ಟಿಮುಟ್ಟಾಗಿರ್ತೀರ, ಆಯ್ತಾ? ಸೊ ಆ ಮಕ್ಕಳು ಆಟ ಆಡೋದು, ಎಸ್ಪೆಷಲಿ ಮನೇಲಿದ್ದಾಗ ನಿಮ್ಮ ಅಪ್ಪ ಅಮ್ಮನೂ ಕರ್ಕೊಂಡು ಭಾನುವಾರ ಎಣ್ಣೆ ಹಚ್ಕೊಂಡು ಟೆರೆಸ್ ಮೇಲೆ ಆಟ ಆಡಬೇಕು. ಅದರಿಂದ ನಿಮ್ಮ ಅಪ್ಪ ಅಮ್ಮಂಗೂ ಹೆಲ್ಪ್ ಆಗುತ್ತೆ, ನಿಮಗೂ ಹೆಲ್ಪ್ ಆಗುತ್ತೆ. ಮನೆಗೆ ಹೋದಾಗ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳಿ, ನೀವು ಹೇಳಿದ್ರು ಮೇಡಮು ಆಟ ಆಡ್ಬೇಕಂತೆ, ನೀವು ಆಟ ಆಡ್ಬೇಕಂತೆ, ಎಲ್ಲರೂ ಆಟ ಆಡೋಣ ಅಂತ ಹೇಳಿ. ಓಕೆ? ಸೊ ವೆರಿ ಗುಡ್. ಇನ್ನೊಂದೇನು ಅಂತಂದ್ರೆ ಮನೆಗೆ ಹೋಗಿ ಅಮ್ಮಂಗೆ ಹೇಳ್ಬೇಕು, ಅಮ್ಮ ನನ್ ದಿನ ಒಂದು ಫ್ರೂಟ್ ಕೊಡ್ಬೇಕು, ಮೇಡಮ್ ಹೇಳಿದ್ದಾರೆ ನನ್ನ ಸ್ಕಿನ್ ಚೆನ್ನಾಗಾಗುತ್ತೆ, ನನ್ನ ಕೂದಲು ಚೆನ್ನಾಗಾಗುತ್ತೆ. ಆಮೇಲೆ ಟಿವಿಲಿ ನೋಡ್ತಿರಲ್ಲ ಹೀರೋ ಹೀರೋಯಿನ್ ಎಲ್ಲ ಎಷ್ಟು ಚೆನ್ನಾಗಿರ್ತಾರೆ, ಸ್ಕಿನ್ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ. ಯಾಕೆಂದ್ರೆ ಅವರೆಲ್ಲ ಹಣ್ಣು ತಿಂತಾರೆ. ಸ್ಟ್ರಾಬೆರಿ, ಬ್ಲೂಬೆರಿ, ನೆಲ್ಲಿಕಾಯಿ, ಆಪಲ್, ಆರೆಂಜು ತಿನ್ನೋ ಕಾರಣದಿಂದ ಅಷ್ಟು ಚೆನ್ನಾಗಿರುತ್ತೆ ಸ್ಕಿನ್. ಓಕೆನಾ? ಅದರಿಂದ ರಕ್ತಹೀನತೆ ಅಂತ ಏನು ಹೇಳಿ ಕರಿತೀವಿ, ಮಕ್ಕಳಲ್ಲಿ ಸಾಮಾನ್ಯವಾಗಿ ನೋಡ್ತೀವಲ್ಲ, ಅದನ್ನು ಇರೋದಿಲ್ಲ, ಕಡಿಮೆ ಆಗುತ್ತೆ. ಇನ್ನೊಂದೇನು ಕನ್ಸರ್ನ್ ಮಕ್ಕಳಿಗೆ ಅಂದ್ರೆ ಮೇಡಮ್ ಅದು ತಾಯಂದಿರು ಬರ್ತಾರೆ, ಮೇಡಮ್ ಮುಖದ ಮೇಲೆ ಬಿಳಿ ಬಿಳಿ ಪ್ಯಾಚ್ ಆಗ್ತದ, ಬಿಳಿ ಬಿಳಿ ಪ್ಯಾಚ್ ಆಗ್ತದ, ಏನಕ್ಕೆ ಅಂತ. ಅದು ಮೋಸ್ಟ್ ಕಾಮನ್ ಕಾಸ್ ಏನಪ್ಪಾ ಅಂತಂದ್ರೆ ಮಲ್ಟಿವಿಟಮಿನ್ ಡಿಫಿಷಿಯನ್ಸಿ. ನೀವು ಊಟ ಸರಿ ಮಾಡೋದಿಲ್ಲ, ಅಥವಾ ಅರ್ಜೆಂಟಲ್ಲಿ ಹೋಮ್ವರ್ಕ್ ಮಾಡಿದ್ರೆ ಡಬ್ಬದಲ್ಲಿರೋ ಹಂಗೆ ತಗೊಂಡು ಹೋಗಿರ್ತೀರಾ, ಮನೇಲಿ ಹೋಗಿ ಸುಸ್ತಾಗಿ ಹಂಗೆ ಮಲಗಿರ್ತೀರಾ, ಕರೆಕ್ಟಾಗಿ ತಿಂದಿರಲ್ಲ. ಸೊ ಅದೆಲ್ಲ ತಿಂದೇ ಇರೋ ಕಾರಣ ಆ ಡಿಫಿಷಿಯನ್ಸಿಗಳಿಂದ ಸಣ್ಣ ಸಣ್ಣ ಪ್ಯಾಚ್ ಆಗುತ್ತೆ, ಆಯ್ತಾ? ಎಷ್ಟೊಂದು ಜನ ಇನ್ಫೆಕ್ಷನ್ ಅಂತ ಹೆದರ್ತಾರೆ, ಅಂಥದ್ದೇನು ಇರೋದಿಲ್ಲ. ಅಂಥದ್ದು ಕಂಡು ಬಂದಲ್ಲಿ ನಿಮ್ಮ ಡಾಕ್ಟರ್ನ ಕಾಣಿ, ಒಂದು ಸ್ವಲ್ಪ ದಿನ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸು ಸಿರಪ್ ಕೊಡ್ತಾರೆ, ತಗೊಂಡ್ಮೇಲೆ ಕಡಿಮೆ ಆಗುತ್ತೆ. ಓಕೆ? ಸೊ ಪಾಠದಲ್ಲಿ ಎಲ್ಲರೂ ಗಮನ ಕೊಡ್ತೀರಾ, ಒಂದೊಂದ್ಸತಿ ಕಾನ್ಸಂಟ್ರೇಟ್ ಮಾಡಕ್ ಆಗೋದಿಲ್ಲ. ಪೇರೆಂಟ್ಸ್ ಪ್ಯಾನಿಕ್ ಆಗ್ತಾ ಇರ್ತಾರೆ, ಅಯ್ಯೋ ಸ್ಕೂಲಲ್ಲಿ ಹೋದ್ರು ಓದ್ತಾ ಇಲ್ಲ, ಬರೀತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ ಅಂತ. ಮೋಸ್ಟ್ ಕಾಮನ್ ಕಾಸಸ್ ಯಾಕೆ ಮಕ್ಕಳು ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ ಸ್ಕೂಲಲ್ಲಿ ಅಂತಂದ್ರೆ, ಒಂದು ವಿಷನ್ ಇಶ್ಯೂಸ್ ಇರ್ಬೋದು, ಅವ್ರು ಕ್ಲಿಯರ್ ಆಗಿ ಬೋರ್ಡ್ ಕಾಣ್ತಾ ಇದ್ದಾರೆ ಇರ್ಬೋದು. ನೀವು ಹೇಳ್ಕೊಡ್ತಾ ಇರ್ತೀರಾ, ಪಾಪ ಅವ್ರಿಗೆ ಕಾಪಿ ಮಾಡೋಕೆ ಕಾಣಿಸ್ತಾ ಇರೋದಿಲ್ಲ. ಸೊ ಅವ್ರೇನೋ ನೀವೇ ಬರ್ಬಿಡ್ತೀರೋ, ಅವ್ರೇನೋ ತಪ್ಪು ಬರ್ಕೊಂಡು ಹೋಗಿರ್ತಾರೆ, ಮನೇಲಿ ಅವ್ರು ಹೊಡಿತಾರೆ, ಮಿಸ್ ಹೊಡಿತಾರೆ, ಪಾಪ ಮನೆ ಹೊಡ್ಸ್ಕೊತಾ ಇರ್ತಾರೆ. ಸೊ ಇಟ್ ಇಸ್ ಬೆಟರ್ ಒಂದ್ಸತಿ ಎಲ್ಲರೂ ವಿಷನ್, ಐ ಥಿಂಕ್ ಮೇಡಮ್ ಎಲ್ಲ ಅರೇಂಜ್ ಮಾಡಿರ್ತಾರೆ, ನಾನೇನು ಹೇಳಂಗಿಲ್ಲ, ವಿಷನ್ ಚೆಕ್ ಮಾಡ್ಬೋದು. ಸೊ ದಟ್ ಎಷ್ಟೊಂದು ಈಗ ತುಂಬಾ ಸಣ್ಣ ಮಕ್ಕಳಲ್ಲೇನೋ ವಿಷನ್ ಇಶ್ಯೂಸ್ ಇರುತ್ತೆ, ಅದನ್ನ ನೋಡ್ತೀವಿ. ಸೊ ಅದನ್ನ ಚೆಕ್ ಮಾಡ್ಬೋದು. ಕೆಲವೊಮ್ಮೆ ಈ ಅನೇಮಿಕ್ ಇರೋ ಕಿಡ್ಸು, ಮಲ್ಟಿವಿಟಮಿನ್ ಡಿಫಿಷಿಯನ್ಸಿ ಇರೋ ಕಿಡ್ಸು, ಸೊ ಆ ಥರ ಇರೋರು ಬೇಸಿಕಲಿ ಆಯಾಸ ಆಗೋದ್ರಿಂದ ಕಾನ್ಸಂಟ್ರೇಟ್ ಮಾಡೋಕೆ ಆಗ್ತಾ ಇರಲ್ಲ. ತೇಗ್ ಬರೋದು, ಸುಸ್ತಾಗೋದು, ಆಟ ಆಡುವಾಗ ಸೈಡಲ್ಲಿ ಕುತ್ಕೊಳ್ಳೋದು, ಆ ಥರ ಕಾಮನ್ ಇದ್ದಾಗ ಸ್ವಲ್ಪ ನೀವು ನೋಟಿಸ್ ಮಾಡಿ ಆ ಥರ ಏನಾದ್ರು ಇದ್ದಾರ ಅನ್ನೋದನ್ನ ಪಿಕ್ ಮಾಡಿ. ಸೊ ಯು ಕ್ಯಾನ್ ಜಸ್ಟ್ ಟೆಲ್ ದ ಪೇರೆಂಟ್ಸ್, ಒಂದು ಮಾತು ತೋರಿಸ್ಕೊಂಡು ಬನ್ನಿ ಮೇಡಮ್, ಏನಾದರೂ ಇಶ್ಯೂಸ್ ಇದೆಯಾ. ಸೊ ಆ ಥರ ಇದ್ದಾಗ ವೆರಿ ಕಾಮನ್ ಇಸ್ ವಿಟಮಿನ್ ಡಿ ಡಿಫಿಷಿಯನ್ಸಿ, ವಿಚ್ ವಿ ಆರ್ ಸೀನ್ ಇನ್ ಎವ್ರಿಬಡಿ. ವಿಟಮಿನ್ ಡಿ ಡಿಫಿಷಿಯನ್ಸಿ ಇದೆ ಬಗ್ಗೆ ಮಾತಾಡ್ಬೇಕಂದ್ರೆ ಅದೊಂದು 2 hours ಅಲ್ಲಿ ಮುಗಿದೇನೋ ಮಾತೋದ್ರೆ, ಈವನ್ ನಿಮ್ಮಲ್ಲೂ ಆ ಸಮಸ್ಯೆಗಳು ಇರುತ್ತೆ. ಸೊ ಆಲ್ ಆಫ್ ಯು, ಐ ಅಡ್ವೈಸ್ ಆಲ್ ಆಫ್ ಯು, ಮಕ್ಕಳು ಅಷ್ಟೇ ಅಲ್ಲ, ಟೀಚರ್ಸ್ ಆಗಿರಲಿ, ಎಲ್ಲರೂ ಆಗಿರಲಿ, ಅದನ್ನ ನೋಡಿ. ಸೊ ಮನೆಯಲ್ಲಿ ಕೆಲವೊಂದ್ಸತಿ ತೊಂದರೆಗಳಿದ್ದಾರೆ, ಇಶ್ಯೂಗಳಿದ್ದಾರೆ, ಮಕ್ಕಳು ಮಾನಸಿಕವಾಗಿ ಡಿಸ್ಟರ್ಬ್ ಆಗಿರ್ತಾರೆ. ಸೊ ಆದ್ರಿಂದ ಕ್ಲಾಸಲ್ಲಿ ಪರ್ಫಾರ್ಮ್ ಮಾಡಕ್ ಆಗದೆ ಇರೋದು, ಅದ್ರ ಬಗ್ಗೆ ಯೋಚನೆ ಮಾಡೋದು, ಇಲ್ಲಿ ಬೇಜಾರಲ್ಲಿ ಮಾಡ್ತಾರೆ. ಸೊ ಐ ಥಿಂಕ್ ಟೀಚರ್ಸ್ ಶುಡ್ ಪಿಕ್ ಅಪ್ ಆನ್ ದಟ್. ಈಗಿನ ಕಾಲದಲ್ಲಿ ಮೊದಲು ಇರಲಿಲ್ಲ, ನಾವಿದ್ದಾಗ ಬಂದು ಅವ್ರನ್ನ ಹೊಡ್ಕೊಂಡು ಸಂಹಿತೆ ನಡೀತಾ ಇತ್ತು. ಈಗಿನ ಮಕ್ಕಳು ತುಂಬಾ ಸೂಕ್ಷ್ಮ. ನಿಮ್ಮ ಮನೇಲಿ ಏನಾಗ್ತಿದೆ ಅನ್ನೋದು ಪರಿಣಾಮ ಅವ್ರ ಮೇಲೆ ಬಿದ್ದಿರುತ್ತೆ. ಅವರು ಆಲ್ರೆಡಿ ಸಣ್ಣ ವಯಸ್ಸಲ್ಲಿ ಮೇಡಮ್ ಡಿಪ್ರೆಷನ್ ಅಂತೆ, ಮೇಡಮ್ ಹಂಗೆ ಮಾಡ್ತಾರೆ, ಮೇಡಮ್ ಪ್ಯಾನಿಕ್ ಆಗ್ತಾರೆ, ಮಕ್ಕಳು ಪ್ಯಾನಿಕ್ ಆಗ್ತಾರೆ, ತಂದೆ ತಾಯಿನೂ ಪ್ಯಾನಿಕ್ ಆಗ್ತಾರೆ. ಸೊ ಹಂಗಿದ್ದಲ್ಲಿ ಯು ಶುಡ್ ಮೇಕ್ ಸ್ಕೂಲ್ ಅ ಕಂಫರ್ಟಬಲ್ ಪ್ಲೇಸ್ ಫಾರ್ ಕಿಡ್ಸ್ ವೆನ್ ದೇ ಕಮ್ ಟು ಯು. ಸೊ ಖುಷಿಯಾಗಿ ಮಾತಾಡಿಸಿ ಆ ಮಕ್ಕಳಿಗೆ ನೀವೇ ನೋಡಿ, ತಂದೆ ತಾಯಿಗಿಂತ ಜಾಸ್ತಿ ಹೊತ್ತು ಮಕ್ಕಳನ್ನ ಟೀಚರ್ಸ್ ನೋಡ್ತಾ ಇರ್ತೀರಾ. ಅವ್ರು ಈ ಆಲ್ಮೋಸ್ಟ್ ಬಾಲ್ಯನ ನಿಮ್ಮ ಮಧ್ಯೆ ಕಳೀತಾರೆ. ಸೊ ನೀವು ಅದು ಫಸ್ಟ್ ಪೀಪಲ್ ಟು ಪಿಕ್ ಅಪ್. ಆ ಥರದ್ದು ಏನಾದ್ರು ಸಮಸ್ಯೆ ಇದೆಯಾ, ಎಷ್ಟು ದಿನ ಖುಷಿಯಾಗಿದ್ರು ಈಗ ಯಾವುದು ಖುಷಿಯಾಗಿಲ್ಲ, ಬೇರೆ ಏನಾದ್ರು ಇದೆಯಾ, ಸ್ಕೂಲಲ್ಲಿ ಏನಾದ್ರು ತೊಂದರೆ ಆಗಿದೆಯಾ, ಮನೇಲಿ ಏನಾದ್ರು ತೊಂದರೆ ಆಗಿದೆಯಾ. ಸೊ ದಿಸ್ ಇಸ್ ಆಲ್ ಯು ಗೆಟ್ ಅನ್ ಆಪರ್ಚುನಿಟಿ ಟು ಡು ದಟ್ ಆಲ್ ಆಫ್ ದಿಸ್.
And kids, I think they have to enjoy their childhood and eat well and be strong and be happy. That is more important. Life ಅಲ್ಲಿ ಎಲ್ಲ ಬರುತ್ತೆ. ನೀವು ಡಾಕ್ಟರ್ ಆಗ್ತೀರಾ, ನಿಮಗೂ ಟೈಮ್ ಬರುತ್ತೆ, ನಿಮಗೂ ಎಕ್ಸಾಮ್ಸ್ ಬರ್ತವೆ. ಬಟ್ ಇದ್ದಾಗ ಆಟ ಆಡ್ಕೊಂಡು ಖುಷಿಯಾಗಿದ್ದು ಆರಾಮಾಗಿರ್ಬೇಕು. ಓಕೆ ಓಕೆ yes, very good. Thank you so much, madam. Thank you so much for giving me this opportunity to talk to these small kids. So cute and they respond back. It's so nice. Thank you.
डर लगता है। तुम ठीक तो हो ना? हाँ। नन्ही सी हंसी भोली सी खुशी फूलों सी वो बाहें भूल गए जब देश ने दी आवाज हमें हम घर की राहें भूल गए। हम सोए नहीं कई रातों से जाने वतन सो चांद बुझे हमें नींद उसी दिन आएगी जब देखेंगे आबाद तुझे। इस कोरोना की डर से लोग सिर्फ एक टच से घबराते। हम डॉक्टर्स हैं, रोज मौत से हाथ मिला कर आते हैं। तेरी मिट्टी में मिल जावा गुल बन के मैं खिल जावा इतनी सी है दिल की आरज़ू। तेरी नदियों में बह जावा तेरे खेतों में लहरावा इतनी सी है दिल की आरज़ू। अस्पताल में लोग इस बीमारी से अकेले लड़ते वक्त अपने परिवार का साथ चाहते हैं, पर ऐसे हालातों में हम ही हैं उनके डॉक्टर, हम ही उनका परिवार, हम ही उनकी हिम्मत और हम ही उनकी उम्मीद। मजबूर हुई जब दिल की दुआ तो हमने दवा से काम लिया वो नब्ज नहीं फिर थमने दी जिस नब्ज को हमने थाम लिया। बीमार है जो किस धर्म का है हमसे न कभी ये भेद हुआ सरहद पे जो वर्दी खाकी थी अब उसका रंग सफेद हुआ। जवान अपनी जान की बाजी लगाकर सरहद की सीमा रेखा की रक्षा कर रहे हैं, लेकिन भारत की जीवन रेखा की जिम्मेदारी अब हमारे हाथ में। चलिए डॉक्टर साहब, और कितनी देर? बस एक पेशेंट और। Give a big applause to them. Thank you so much. It's the victory of knowledge over ignorance and hope over darkness.
big round of applause for everyone. ಖುಷಿ ಆಗ್ತಿದೆ ಇಲ್ಲಿ ಇನ್ವೈಟ್ ಮಾಡಿರೋದಕ್ಕೆ. So I'll be giving an awareness about one topic which is most neglected but which is very important. ಯಾವುದಂತ ಗೆಸ್ ಮಾಡ್ತೀರಾ? I am dentist. So I'll be talking about oral health. You all know, right? Oral health is the most important topic, but it is least considered. It is the most neglected one. ಈಗ ಒಂದು ಕ್ವೆಶ್ಚನ್ ಕೇಳ್ತೀನಿ. ಬೆಳಿಗ್ಗೆ ಎಲ್ಲರೂ ಬ್ರಷ್ ಮಾಡಿದೀರಾ? ಯಾರ್ಯಾರು ಬ್ರಷ್ ಮಾಡಿಲ್ಲ? So everybody have brushed your teeth. But ಎಷ್ಟು ಜನ 2 minutes ಬ್ರಷ್ ಮಾಡಿದೀರಾ? Raise your hands. ಸೊ ತುಂಬಾ ಕಡಿಮೆ ಜನ ಅಲ್ವಾ? ಲೇಟ್ ಆಗಿ ಎದ್ದೇಳ್ತೀರಾ? ಬೇಗ ಹಲೋ ಯಾ ಲೇಟಾಗಿ ಎದ್ದೇಳ್ತೀರಾ, ಟೈಮ್ ಇರಲ್ಲ ಬ್ರಷ್ ಮಾಡಕ್ಕೆ, ಸುಮ್ಮನೆ ಒಂದು 10-20 seconds ಅಲ್ಲಿ ಹಿಂಗೆ ಬ್ರಷ್ ಮಾಡ್ಕೊಂಡು ಬಂದ್ಬಿಡ್ತೀರಾ, ಕರೆಕ್ಟ್ ಅಲ್ವಾ? ಸೊ ಬಟ್ ಫಾರ್ ದ ಎಫೆಕ್ಟಿವ್ ಬ್ರಷಿಂಗ್ ಯು ಹ್ಯಾವ್ ಟು ಬ್ರಷ್ ಯೋರ್ ಟೀತ್ ಫಾರ್ ಅಟ್ ಲೀಸ್ಟ್ 2 minutes. ಐ ಆಮ್ ನಾಟ್ ಸೇಯಿಂಗ್ 5 minutes ಮಾಡಬೇಕು, 10 minutes ಮಾಡಬೇಕು ಅಂತ. 2 minutes ಮಾಡಬೇಕು. ಬೆಳಿಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಕೆಲಸ ಬ್ರಷ್ ಮಾಡೋದು. ಹೌ ಮೆನಿ ಮಿನಿಟ್ಸ್ ವಿಲ್ ಬ್ರಷ್ ಫ್ರಮ್ ಟುಮಾರೋ? ಮಾರ್ನಿಂಗ್ 2 minutes and before the bed 2 minutes. ಓಕೆನಾ? ಎಲ್ಲರೂ ಮಾಡ್ತೀರಾ? ಆಮೇಲೆ ಯಾರ್ಯಾರು ಯು ಆರ್ ಬಿಲೋ 10 years, ಮೇಕ್ ಶೋರ್ ಯುವರ್ ಪೇರೆಂಟ್ಸ್ ವಿಲ್ ಬ್ರಷ್ ಯೋರ್ ಟೀತ್ ಫಾರ್ ಅಟ್ ಲೀಸ್ಟ್ 1 time a day. ಐದರ್ ಬೆಳಿಗ್ಗೆ ಇಲ್ಲ ಅಂದ್ರೆ ನೈಟ್ ನಿಮ್ಮ ಪೇರೆಂಟ್ಸ್ ಬ್ರಷ್ ಮಾಡಿಸ್ಬೇಕು. ಗೊತ್ತಾಗ್ತಿದೆನಾ ಹೇಳ್ತಿರೋದು? ಇವತ್ತು ಹೋಗ್ಬಿಟ್ಟು ಮನೇಲಿ ಹೇಳಿ, ಅಮ್ಮ ನೀವು ಬ್ರಷ್ ಮಾಡಿಸ್ಬೇಕು ಅಂತ. ಕರೆಕ್ಟ್? ಓಕೆ, ಸೊ ಫಸ್ಟ್ ಇಸ್ ಬ್ರಷಿಂಗ್ ಯೋರ್ ಟೀತ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಬಾಯಿ ತೊಳ್ಕೊಳೋದು ಕೂಡ ವೆರಿ ಇಂಪಾರ್ಟೆಂಟ್. ಸ್ಕೂಲ್ಗೆ ಬರೋಕ್ಕಿಂತ ಮುಂಚೆ ತಿಂಡಿ ತಿಂದು ಹಂಗೆ ಓಡ್ ಬರೋದಲ್ಲ. ಓಕೆ, ಯು ಆಫ್ಟರ್ ದ ಬ್ರೇಕ್ಫಾಸ್ಟ್ ಯು ಹ್ಯಾವ್ ಟು ರಿನ್ಸ್ ಯೋರ್ ಮೌತ್ ಥರೋಲಿ. ಆಯ್ತಾ? ಟೈಮ್ ಇದ್ರೆ ಇನ್ನೊಂದ್ಸತಿ ಬ್ರಷ್ ಮಾಡಿದ್ರೆ ಏನೂ ತಪ್ಪಿಲ್ಲ. ಬ್ರಷ್ ಮಾಡಕ್ ಟೈಮ್ ಇಲ್ಲ ಅಂದ್ರೆ ಚೆನ್ನಾಗಿ ಬಾಯಿನ ಮುಕ್ಳಿಸಿ ನೀರಲ್ಲಿ ಫ್ಲಶ್ ಔಟ್ ಮಾಡಬೇಕು. ಊಟ ಸಿಕ್ಕೊಂಡಿರುತ್ತೆ ಎಲ್ಲ ಕಡೆ, ರೈಟ್? ಸ್ಕೂಲಲ್ಲಿ ಕೂಡ ಅಷ್ಟೇ. ಆಫ್ಟರ್ ದ ಲಂಚ್ ಯು ಹ್ಯಾವ್ ಟು ರಿನ್ಸ್ ಯೋರ್ ಮೌತ್ ಪ್ರಾಪರ್ಲಿ. ಲಂಚ್ ಆದ್ಮೇಲೆ ಕೈ ತೊಳ್ಕೊಳಕ್ಕೆ ವಾಶ್ರೂಮ್ಗೆ ಹೋಗ್ತೀರಾ ಅಲ್ವಾ? ಸೊ ಬಾಯಲ್ಲಿ ನೀರು ಹಾಕೊಂಡು ಚೆನ್ನಾಗಿ ಮುಕ್ಳಿಸಿ ಉಗುಳ್ಬೇಕು. ಯಾವಾಗ ಏನೇ ತಿಂದ್ರೇನು ಬಾಯಲ್ಲಿ ಯಾವ ಆಹಾರ ಪದಾರ್ಥನೂ ಉಳ್ಕೋಬಾರ್ದು. ಅಂಡರ್ಸ್ಟ್ಯಾಂಡಿಂಗ್? ಸೊ ದಟ್ಸ್ ಹೌ ವಿ ಪ್ರಿವೆಂಟ್ ದ ಕ್ಯಾವಿಟಿ. ಕ್ಯಾವಿಟಿ ಅಂದ್ರೆ ಗೊತ್ತಾ ಎಲ್ಲರಿಗೂ? ಸೊ ಕ್ಯಾವಿಟಿ ಇಸ್ ಯೋರ್ ಹಲ್ಗೆ ಹುಳ ಆಗೋದು ಅಂತ ಹೇಳ್ತೀವಿ, ಕರೆಕ್ಟ್? ಸೊ ದಟ್ಸ್ ಯೋರ್ ಕ್ಯಾವಿಟಿ. ಹೇಗಾಗುತ್ತೆ? ನೀವು ನೀಟಾಗಿ ಬ್ರಷ್ ಮಾಡಿಲ್ಲ, ನೀಟಾಗಿ ಬಾಯಿ ತೊಳ್ಕೊಳ್ಳಿಲ್ಲ ಅಂದ್ರೆ ಹಲ್ಲಿನ ಮೇಲೆ ಎಲ್ಲ ಆಹಾರ ಕೂತಿರುತ್ತೆ, ಬಾಯಲ್ಲಿ ಬ್ಯಾಕ್ಟೀರಿಯಾಸ್ ಇರುತ್ತೆ, ಕರೆಕ್ಟ್? ಸೊ ದೇರ್ ಆರ್ ಮಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾಸ್ ಇನ್ ಅವರ್ ಮೌತ್. ಅದೇನ್ ಮಾಡುತ್ತೆ? ದೇ ವಿಲ್ ಆಕ್ಟ್ ಆನ್ ದ ಫುಡ್. ನಿಮ್ಗೆ ಹೇಗೆ ಆಹಾರ ಬೇಕೋ ಅದಕ್ಕೂ ಊಟ ಬೇಕು. ನೀವೇನೇನು ಊಟ ಬಿಟ್ಟಿರ್ತೀರಾ ಅದೆಲ್ಲ ಹೋಗ್ಬಿಟ್ಟು ಅದ್ರ ಮೇಲೆ ಆಕ್ಟ್ ಮಾಡಿಬಿಟ್ಟು ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ. ಆ ಆಸಿಡ್ ನಿಮ್ಮ ಹಲ್ಲನ್ನ ಕರಗಿಸುತ್ತೆ. ಗೊತ್ತಾಯ್ತಾ? ಎಷ್ಟೊಂದು ಜನ ಪೇರೆಂಟ್ಸ್ ಬರ್ತಾರೆ, ಮೇಡಮ್ ನಿನ್ನೆ ಏನೂ ಕ್ಯಾವಿಟಿನೇ ಇರಲಿಲ್ಲ, ಬೆಳಿಗ್ಗೆ ಏನೋ ತಿಂದ್ರು, ಗಟ್ಟಿದೇನೋ ತಿಂದ್ಬಿಟ್ರು, ಅದಕ್ಕೆ ಕ್ಯಾವಿಟಿ ಆಗ್ಬಿಟ್ಟು. ಕ್ಯಾವಿಟಿ ವಿಲ್ ನಾಟ್ ಹ್ಯಾಪನ್ ಓವರ್ ನೈಟ್. ಓಕೆ, ಇಟ್ಸ್ ಅ ವೆರಿ ಲಾಂಗ್ ಪ್ರೊಸೆಸ್. ಆಯ್ತಾ? ಕೆಳಗಡೆಯಿಂದ ಕ್ಯಾವಿಟಿ ಆಗ್ತಾ ಇರುತ್ತೆ. ನೀವೇನಾದ್ರು ಗಟ್ಟಿ ಪದಾರ್ಥ, ಸ್ಟಿಕ್ಕಿ ಪದಾರ್ಥ, ಚಾಕ್ಲೇಟ್ಸ್, ಲಾಲಿಪಾಪ್ಸ್ ಯಾವಾಗ ಕಡಿತೀರಲ್ಲ ಅವಾಗ ಮೇಲ್ಗಡೆ ಉಳಿದಿರೋ ತಿನ್ ಲೇಯರು ಪಟ್ ಅಂತ ಒಡೆದೋಗುತ್ತೆ. ಅವಾಗ ನಿಮಗೆ ನೋವಾಗುತ್ತೆ. ನೋವು ಬರೋ ಮಟ್ಟ ಎವ್ರಿಬಡಿ ವಿಲ್ ನೆಗ್ಲೆಕ್ಟ್. ಅಂಟಿಲ್ ಯು ಗೆಟ್ ಪೇನ್ ನೋಬಡಿ ಇಸ್ ಕನ್ಸರ್ನ್ ಅಬೌಟ್ ದ ಟೀತ್, ಅಲ್ವಾ? ರೈಟ್? ಸೊ ನಿಮ್ಗೆ ಫಸ್ಟ್ ಸೆನ್ಸಿಟಿವಿಟಿ ಬರುತ್ತೆ, ಊಟ ಸಿಕ್ಕಾಕೊಂಡಂಗೆ ಆಗುತ್ತೆ, ಲೈಟ್ ಬ್ರೌನ್ ಮಾರ್ಕ್ಸ್ ಬರುತ್ತೆ ಟೀತ್ ಮೇಲೆ. ದಟ್ ಆರ್ ಯೋರ್ ಇನಿಷಿಯಲ್ ಸ್ಟೇಜಸ್ ಆಫ್ ದ ಕ್ಯಾವಿಟಿ. ಈ ತರ ಏನಾದ್ರು ಪ್ರಾಬ್ಲಮ್ ಆದ್ರೆ ಯು ಹ್ಯಾವ್ ಟು ಇಮಿಡಿಯೇಟ್ಲಿ ಇನ್ಫಾರ್ಮ್ ಯೋರ್ ಪೇರೆಂಟ್ಸ್. ಗೊತ್ತಾಯ್ತಾ? ಸೊ ಅವಾಗ ಏನ್ ಮಾಡ್ತಾರೆ? ದೇ ವಿಲ್ ಟೇಕ್ ಯು ಟು ದ ಡೆಂಟಿಸ್ಟ್, ದೇ ವಿಲ್ ಗೆಟ್ ಇಟ್ ಟ್ರೀಟೆಡ್. ಅವಾಗ ಸ್ವಲ್ಪ ದುಡ್ಡು, ಸ್ವಲ್ಪ ಖರ್ಚಲ್ಲಿ ಟ್ರೀಟ್ಮೆಂಟ್ ಮುಗ್ದೋಗ್ಬಿಡುತ್ತೆ. ಆಯ್ತಾ? ಎವ್ರಿಬಡಿ ವಿಲ್ ಟೆಲ್ ಡೆಂಟಿಸ್ಟ್ರಿ ಇಸ್ ಎಕ್ಸ್ಪೆನ್ಸಿವ್. ಓಕೆ, ಡೆಂಟಿಸ್ಟ್ರಿ ಇಸ್ ನಾಟ್ ಎಕ್ಸ್ಪೆನ್ಸಿವ್, ನೆಗ್ಲಿಜೆನ್ಸ್ ಇಸ್ ಎಕ್ಸ್ಪೆನ್ಸಿವ್. ನೀವು ಫುಲ್ ಕ್ಯಾವಿಟಿ ಆದ್ಮೇಲೆ, ಪೇನ್ ಆದ್ಮೇಲೆ ಬಂದ್ರೆ ವಿ ಹ್ಯಾವ್ ಟು ಗೋ ಫಾರ್ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್. ರೂಟ್ ಕೆನಾಲ್ ಮಾಡಬೇಕು, ಇಲ್ಲ ಹಲ್ ತೆಗಿಬೇಕು, ಹಲ್ ತೆಗೆದ್ಮೇಲೆ ಹಲ್ ಹಾಕಬೇಕು. ಸೊ ಅದೆಲ್ಲ ಲಾಂಗ್ ಪ್ರೊಸೆಸ್ಗೆ ಜಾಸ್ತಿ ದುಡ್ಡು ಖರ್ಚಾಗುತ್ತೆ. ಇಫ್ ಯು ಗೋ ಅಟ್ ಇನಿಷಿಯಲ್ ಸ್ಟೇಜಸ್ ಟು ದ ಡೆಂಟಿಸ್ಟ್,
ಇಟ್ ಕ್ಯಾನ್ ಬಿ ಪ್ರಿವೆಂಟೆಡ್ ವಿತ್ ಸಿಂಪಲ್ ಪ್ರೊಸೀಜರ್ಸ್. ಅರ್ಥ ಆಗ್ತಿದೆನಾ? ಹಾ. ಆಮೇಲೆ ಯು ವಿಲ್ ಎನ್ಕೌಂಟರ್ ಗಮ್ ಬ್ಲೀಡಿಂಗ್, ಎಸ್ಪೆಷಲಿ ಅಟ್ ದ ಏಜ್ ಆಫ್ 12 to 13 years, 14 years. When you are reaching your puberty, there will be hormonal changes. ಆಯ್ತಾ? ಬಾಡಿಯಲ್ಲಿ ಹಾರ್ಮೋನಲ್ ಚೇಂಜಸ್ ಆದಾಗ ಕೂಡ ಗಮ್ ಬ್ಲೀಡ್ಸ್ ಆಗುತ್ತೆ. ಅವಾಗ ಯು ಹ್ಯಾವ್ ಟು ಟೇಕ್ ಎನ್ ಎಕ್ಸ್ಟ್ರಾ ಕೇರ್. ಓರಲ್ ಹೈಜೀನ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಬೇಕು, ಇಲ್ಲ ಅಂತಂದ್ರೆ ದಟ್ ವಿಲ್ ಲೀಡ್ ಟು ಅದರ್ ಕಾಂಪ್ಲಿಕೇಶನ್ಸ್. ಅರ್ಥ ಆಗ್ತಿದೆನಾ? ಕೇಳಿಸ್ಕೊಂತಿದ್ದೀರಾ ಎಲ್ಲರೂ? ಸೊ ಎಲ್ಲರೂ ಬ್ರಷ್ ಮಾಡ್ತೀರಾ ನೀಟಾಗಿ ಇವತ್ತಿಂದ? ಆಮೇಲೆ ನೇಲ್ ಬೈಟ್ ಮಾಡೋದು. ನೇಲ್ ಬೈಟ್ ಮಾಡ್ತೀರಾ ಯಾರು ಸ್ಕೂಲಲ್ಲಿ? ಪೆನ್ಸಿಲ್ ಕಚ್ಚೋದು, ಪೆನ್ ಕಚ್ಚೋದು ಯಾರು ಮಾಡ್ತೀರಾ? Nobody will do? ಪೆನ್ಸಿಲ್ ಕಚ್ಚೋದು, ಪ್ಯಾಕೆಟ್ ನ ಹರಿಯೋದು, ಹಾಲ್ ಪ್ಯಾಕೆಟ್ ನ ಹರಿಯೋದು ಹಲ್ಲಿಂದ, ಬಾಟಲ್ ಕ್ಯಾಪ್ ಓಪನ್ ಮಾಡೋದು, ಇದೆಲ್ಲ ಮಾಡಬಾರ್ದು. ನೇಲ್ ಬೈಟ್ ಕೂಡ ಮಾಡಬಾರ್ದು. ನೇಲ್ ತುಂಬಾ ಹಾರ್ಡ್ ಇರುತ್ತೆ, ನಿಮ್ಗೆ ಕಾಣಿಸ್ಲಿಲ್ಲಂಗೆ ಹಲ್ಲೆಲ್ಲ ಫ್ರಾಕ್ಚರ್ಸ್ ಆಗುತ್ತೆ. ಆಯ್ತಾ? ವಿ ಕಾಲ್ ಇಟ್ ಎಸ್ ಮೈಕ್ರೋ ಫ್ರಾಕ್ಚರ್ಸ್. ಆಮೇಲೆ ಕೊಕೋ ಕೋಲಾ ಕುಡಿಯೋದು, ಪೆಪ್ಸಿ ಕುಡಿಯೋದು, ಇದೆಲ್ಲ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಕುಡಿಬಾರ್ದು. ಅದರಲ್ಲಿ ನಿಮ್ಗೆ ಗೊತ್ತು, ಅಡ್ವರ್ಟೈಸ್ ಅಲ್ಲೆಲ್ಲ ಹೇಳ್ತಾರೆ ಆಸಿಡ್ ಇರುತ್ತೆ, ವಿ ಹ್ಯಾವ್ ಟು ಪ್ರಿವೆಂಟ್ ಡ್ರಿಂಕಿಂಗ್ ಇಟ್ ಅಂತ. ದಟ್ ಮಚ್ ಆಫ್ ಆಸಿಡ್ ಇಸ್ ಸಫಿಶಿಯಂಟ್ ಟು ಕಾಸ್ ಅ ಪ್ರಾಬ್ಲಮ್ ಫಾರ್ ಯೋರ್ ಟೀತ್. ಓಕೆ, ವಿ ಕಾಲ್ ದೆಮ್ ಎರೋಷನ್. ಲೈಟ್ ಆಗಿ ನಿಮ್ದು ಟೀತ್ ಕರಗ್ತಾ ಹೋಗುತ್ತೆ. ನಾಟ್ ನೌ, ಬಟ್ ಇನ್ ದ ಫ್ಯೂಚರ್ ಯು ವಿಲ್ ಬಿ ಫೇಸಿಂಗ್ ದ ಕಾನ್ಸಿಕ್ವೆನ್ಸಸ್. ಅರ್ಥ ಆಗ್ತಿದೆನಾ? ಈಗ ಮೇಡಮ್ ಹೇಳಿದ್ರು ಹಣ್ಣು ತಿನ್ಬೇಕು, ವೆಜಿಟೇಬಲ್ಸ್ ತಿನ್ಬೇಕು ಅಂತ. ಎಲ್ಲರೂ ಹಣ್ಣು ತಿಂತೀರಾ ದಿನ? ಎಸ್, ಯು ಹ್ಯಾವ್ ಟು ಹ್ಯಾವ್ ಅ ಹೆಲ್ದಿ ಫುಡ್. ಇವನ್ ನಿಮ್ದು ಓರಲ್ ಕ್ಯಾವಿಟಿ ಚೆನ್ನಾಗಿರ್ಬೇಕು ಅಂದ್ರೆ ಹೆಲ್ದಿ ಫುಡ್ ತಿನ್ಬೇಕು. ಚಾಕ್ಲೇಟ್, ಕ್ಯಾಂಡೀಸ್, ಸ್ಟಿಕ್ಕಿ ಫುಡ್, ಈಗ ಏನೇನೋ ಸಿಗುತ್ತೆ ಅಲ್ವಾ, ಅದೆಲ್ಲ ಅವಾಯ್ಡ್ ಮಾಡಬೇಕು. ಪ್ಯಾಕ್ಡ್ ಜ್ಯೂಸಸ್ ಯು ಹ್ಯಾವ್ ಟು ಅವಾಯ್ಡ್. ಇವನ್ ಫ್ರೂಟ್ಸ್ ನ ಜ್ಯೂಸ್ ಮಾಡಿ ಕುಡಿಯೋದು ಕೂಡ ಯು ಹ್ಯಾವ್ ಟು ಅವಾಯ್ಡ್. ಫ್ರೂಟ್ ನ ಹಂಗೆ ತಿನ್ಬೇಕು. ನೀವು ಜ್ಯೂಸ್ ಮಾಡಿದ್ರೆ ಮನೇಲಿ ಏನ್ ಮಾಡ್ತಾರೆ, ಶುಗರ್ ಆಡ್ ಮಾಡ್ತಾರೆ, ಇಲ್ಲ ಬೆಲ್ಲ ಆಡ್ ಮಾಡ್ತಾರೆ. ಯು ಶುಡ್ ನಾಟ್ ಮೇಕ್ ಎ ಜ್ಯೂಸ್. ಫ್ರೂಟ್ ನ ಹಂಗೆ ತಿಂದ್ರೆ ದ ಹೋಲ್ ನ್ಯೂಟ್ರಿಷನ್, ಯು ವಿಲ್ ಗೆಟ್ ದ ಹೋಲ್ ನ್ಯೂಟ್ರಿಷನ್ ಆಫ್ ದ ಫ್ರೂಟ್. ವೆನ್ ಇಟ್ ಗೋಸ್ ಟು ದ ಬ್ಲೆಂಡರ್, ಆಯ್ತಾ, ಆ ಫ್ರೂಟ್ ಅದ್ರದ್ದು ನ್ಯೂಟ್ರಿಷನ್ ಕಂಟೆಂಟ್ ನ ಡಿಕ್ರೀಸ್ ಮಾಡ್ಕೊಳುತ್ತೆ. ಅರ್ಥ ಆಗ್ತಿದೆನಾ? ಹೋಲ್ ಫ್ರೂಟ್ ನ ಹಾಗೆ ತಿನ್ಬೇಕು. ಓಕೆ, ಸೊ ನಿಮ್ ಟೀತ್ಗೆ ನೀವು ಕೆಲಸ ಕೊಟ್ಟಂಗೂ ಆಗುತ್ತೆ ಅಲ್ವಾ? ಬಟ್ ಏನೇ ತಿಂದ್ರೇನು, ಹೆಲ್ದಿ ಫುಡ್ ತಿಂದ್ರೆ ಕೂಡ ಬಾಯಿ ಚೆನ್ನಾಗಿ ತೊಳ್ಕೋಬೇಕು. ಆಮೇಲೆ ಕಮಿಂಗ್ ಟು ದ ಫ್ಯೂ ಥಿಂಗ್ಸ್ ಫಾರ್ ದ ಪೇರೆಂಟ್ಸ್. ಮಿಲ್ಕ್ ಟೀತ್, ಈಗ ಹಲ್ಲಿರುತ್ತೆ, 6 ತಿಂಗಳಿಂದ ಹಲ್ ಬಂದಿರುತ್ತೆ, ಅದೆಲ್ಲ ನಿಮ್ಗೆ 12 ವರ್ಷದ ಮಟ್ಟ ಹಲ್ಲಿರುತ್ತೆ ಮಕ್ಕಳಿಗೆ. ಸೊ ಏನ್ ಮಾಡ್ಬೇಕು, ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾರೆ. ಹಲ್ಲು ಹುಳ್ಕಾದ್ರೆ ಹೆಂಗೋ ಬಿದ್ದೋಗುತ್ತೆ ಬಿಡು ಅಂತ. ಮುಂಚೆ ಎಲ್ಲ ಆಗ್ತಾ ಇತ್ತು, ನಾವ್ ಯಾರು ಟ್ರೀಟ್ಮೆಂಟ್ ಕೊಡ್ತಾ ಇರ್ಲಿಲ್ಲ, ನಮ್ಮ ಮನೇಲೆಲ್ಲ ದೊಡ್ಡವರೆಲ್ಲ ನಮಗೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂತ. ನಾವು ಮುಂಚೆ ತಿಂತಿರೋ ಫುಡ್ಡಿಗೂ ಈಗ ತಿಂತಿರೋ ಫುಡ್ಡಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಆಯ್ತಾ? ಸೊ ಈಗ ಮಕ್ಕಳಿಗೆ ಹಲ್ಗೆ ಏನಾದ್ರು ಹುಳ್ಕಾದ್ರೆ ಪ್ಲೀಸ್ ಕನ್ಸಲ್ಟ್ ಮಾಡಿ. ಬಿಕಾಸ್ ಕೆಳಗಡೆ ಪರ್ಮನೆಂಟ್ ಹಲ್ ಆಲ್ರೆಡಿ ಡೆವಲಪ್ ಆಗ್ತಾ ಇರುತ್ತೆ ಫ್ರಮ್ ದ ಏಜ್ ಆಫ್ 5 to 6 years. ಸೊ ಅದು ಹಾಳಾಗಬಾರ್ದು ಅಂತ ಒಂದೇ ಕನ್ಸರ್ನ್ಗೆ ನೀವು ಹಲ್ಲಿಗೆ ಕೂಡ ಟ್ರೀಟ್ಮೆಂಟ್ ಕೊಡಬೇಕು. ಅರ್ಥ ಆಗ್ತಿದೆನಾ? So, and one more thing out of this oral health, I just want you people to tell few words. Focus ತುಂಬಾ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಗೆ. ಈಗ ನೀವು ಸ್ಕಿಟ್ ಮಾಡಿದ್ರಿ, ಮೈಮ್ ಮಾಡಿದ್ರಿ, ಅದರಿಂದ ನಿಮ್ಗೆ ಏನ್ ಅರ್ಥ ಆಯ್ತು? ಫಸ್ಟ್ ವಾಸ್ ಎ ಮೈಮ್, ರೈಟ್? ಅದರಲ್ಲಿ ಸ್ಟೂಡೆಂಟ್ಸ್ ಹೇಗೆ ಡೈವರ್ಟ್ ಆಗ್ತಾರೆ ಸ್ಕೂಲಲ್ಲಾಗ್ಲಿ ಕಾಲೇಜಲ್ಲಾಗ್ಲಿ. ಸೊ ದಟ್ ಡೈವರ್ಷನ್ ನಿಮ್ಗೆ ಇರಬಾರ್ದು. ನೀವು ಸ್ಕೂಲಿಗೆ ಏನಕ್ಕೆ ಬರ್ತೀರಾ? ಓದಕ್ ಬರ್ತೀರಾ. ಸೊ ದ ಫೋಕಸ್ ಇಸ್ ವೆರಿ ಇಂಪಾರ್ಟೆಂಟ್. ಚೆನ್ನಾಗಿ ಓದ್ಬೇಕು. ನಿಮ್ ಪೇರೆಂಟ್ಸ್ ಕಷ್ಟ ಪಡ್ತಿರ್ತಾರೆ, ಅವ್ರ ಕಷ್ಟ ನೋಡಿರ್ತೀರಾ. ಸೊ ಯು ಹ್ಯಾವ್ ಟು ಫೋಕಸ್ ಆನ್ ದ ಸ್ಟಡೀಸ್. ಐ ಆಮ್ ನಾಟ್ ಟೆಲ್ಲಿಂಗ್ ಟು ಫೋಕಸ್ ಆನ್ ಯುವರ್ ಮಾರ್ಕ್ಸ್, ಯು ಹ್ಯಾವ್ ಟು ಫೋಕಸ್ ಆನ್ ಯುವರ್ ಸ್ಕಿಲ್ಸ್. ಎಲ್ಲರೂ 625ಗೆ 625 ತೆಗಿಯಕ್ಕಾಗಲ್ಲ, ಎಲ್ಲರೂ 100ಗೆ 100 ತೆಗಿಯಕ್ಕಾಗಲ್ಲ, ಹೌದಾ? ಫಸ್ಟ್ ರ್ಯಾಂಕ್ ಬರೋರೆಲ್ಲ ಸಕ್ಸಸ್ಫುಲ್ ಆಗಲ್ಲ. ಯು ಆಲ್ ನೋ, ಲಾಸ್ಟ್ ಬೆಂಚಸ್ ಜಾಸ್ತಿ ಸಕ್ಸಸ್ಫುಲ್ ಆಗೋದು. ಬಟ್ ಹಂಗಂತ ಓದೋದ್ ನಿಲ್ಲಿಸಬಾರ್ದು. ಓದಬೇಕು. ಬಿಕಾಸ್ ಸೀಟ್ ಕೊಡೋದು, ಕೌನ್ಸಿಲಿಂಗ್ ಆಗೋದು, ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಯುವರ್ ಮಾರ್ಕ್ಸ್. ಬಟ್ ಗಟ್ ಹೊಡಿಬೇಡಿ. ಅರ್ಥ ಮಾಡ್ಕೊಳ್ಳಿ, ಕಂಟೆಂಟ್ ಅರ್ಥ ಮಾಡ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ, ಸ್ಕಿಲ್ಸ್ ನ ಡೆವಲಪ್ ಮಾಡ್ಕೊಳ್ಳಿ. ನೀವು ಸ್ಕಿಲ್ಸ್ ಡೆವಲಪ್ ಮಾಡ್ಕೊಂಡ್ರೆ ನೀವು ಯಾವುದೇ ಪ್ರೊಫೆಷನ್ ತಗೊಳ್ಳಿ, ನಾಟ್ ಓನ್ಲಿ ಡಾಕ್ಟರ್ಸ್, ಬೇರೆ ಯಾವ್ದು ಸಣ್ಣ ಪುಟ್ಟ ಪ್ರೊಫೆಷನಲ್ ಇದ್ರೇನು, ಯು ಹ್ಯಾವ್ ಟು ಬಿ ಇನ್ ದ ಟಾಪ್. ಯು ಕ್ಯಾನ್ ಬಿ ಇನ್ ದ ಟಾಪ್ ಓನ್ಲಿ ವೆನ್ ಯು ಆರ್ ಸ್ಕಿಲ್ಡ್. ಈಗ ಮಾರ್ಕ್ಸ್ ಎಲ್ಲ ಹೋಯ್ತು. Marks will matter only when you get into the good college, good job. Afterwards, your skill.
ಓಕೆ, ಸೊ ಯು ಹ್ಯಾವ್ ಟು ಡೆವಲಪ್ ಆಲ್ ದ ಸ್ಕಿಲ್ಸ್ ರೈಟ್. ಈಗ ಕುತ್ಕೊಂಡು ಓದೋದೂ ಒಂದು ಸ್ಕಿಲ್ಲು. ಈಗ ಒಬ್ರು 1 ಗಂಟೆ ಕುತ್ಕೊಂಡು ಓದ್ತಾರೆ, ಎಲ್ಲ ಬಂದ್ಬಿಡುತ್ತೆ, ಔಟ್ ಆಫ್ ಔಟ್ ಬರುತ್ತೆ. ಒಬ್ರು ಇಡೀ ದಿನ ಓದ್ತಾರೆ, 8 hours 9 hours 10 hours ಓದ್ತಾರೆ, ಬಟ್ ಅವ್ರಿಗೆ ಮಾರ್ಕ್ಸ್ ಕಮ್ಮಿ ಬರುತ್ತೆ. ಯಾಕೆ? ಫೋಕಸ್, ಕಾನ್ಸಂಟ್ರೇಷನ್, that is more important. You read for 2 hours a day, but you have to read properly. Okay na? You have to concentrate properly. That is more important. That is when you can shine in the future. So ಇಷ್ಟ ಹೇಳ್ತಾ ನಾನು ಮುಗಿಸ್ತೀನಿ ಮಾತು. Why are you afraid of me? I treat your coughs and make your fever flee. If you have a sore throat or scratched elbow or knee, simply come and visit me. I'm usually seen a spotless white coat. Around my neck hangs a stethoscope. With a little torch I examine your throat, also your eyes, ears and nose. I check your body temperature and height, check if you're too heavy or too light. I may give your tummy a press here and there, but I handle you with great care. I make you stronger with vaccination. I treat you with tonics and medication. How I hate to give you painful injections to protect you from horrid infections. I may be a family doctor or a specialist, a physician, a surgeon or a dentist. I come rushing to save my patients during emergencies or operations. Your health indeed is your precious wealth, so you must exercise and eat well. If you'd really like to keep me away, remember to have an apple a day. Children, some care for our teeth, some look after our eyes, and some even treat animals. Today our friends will introduce different type of doctors and explain the important work they do. Let's give them a big round of applause. I am a dermatologist. I treat skin, hair and nails. Is Dr. Aniket. I'm studying in grade 2. I am a ENT specialist. Treats ears, nose and throat problems. Disha Ahmed. I am studying in grade 3. I am a oncologist. I treat people with cancer. Karya Sheikh, I am studying in grade 2. I am a surgeon, performance operation. I am a veterinary doctor. I treat sick and injured animals. I am Dr. Janavi Annan. I am studying in grade 2. I am dentist. I take care of teeth and germs. My name is Dr. Mediha. I am studying in grade 3. I am a pediatrician. I treat babies and children. My name is Dr. Shivani. I am a gynecologist. I treat women's health. My name is Dr. Rukti. I am studying in grade 3. I am a neurologist. I treat the brain and nerves.
चाह भी है, नम आँखों की मुस्कान हो, तब त्याग की पहचान हो, उम्मीदें हो सबकी दिला से हो तुम, खुदा तो नहीं पर खुदा से हो तुम, खुदा तो नहीं पर खुदा से हो तुम। To second, third and fourth 5th standard students. Thank you so much. झटका जरा सा महसूस हुआ एक, लाइफ की गाड़ी ने कस के मारा ब्रेक, हो रहा है क्यों कंफ्यूज मेरे दिल, मशवरा मेरा तू आजमा के देख, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक बेटा। चल फुलाना थोड़ी बॉडी बनाना, तेरे चिकन में डालो पेस्ट कमल की फसल उगाना, अरे रे रे अबे चल बेटा शुरू हो जा शुरू, बगल उठा के थोड़ा डियो लगाना, किसी बगल वाली को मारो तनी खुशबू सुनाना, चल ऊपर से दो बटन ढीले करके बताना, बालों वाला सीना दिखाना, बालों सीना दिखाना, परसों तलक तू साइकिल पे घुमा है, हाईवे पे मोटर साइकिल भगा के देख, स्पीड में तुझको अगर सर्दी लगे तो सीट पे पीछे लड़की बिठा के देख, यही उम्र है कर ले गलती से मिस्टेक, यही उम्र है कर ले गलती से मिस्टेक बेटा। ಈ ಸಂದರ್ಭದಲ್ಲಿ ಖ್ಯಾತ ದಾವಣಗೆರೆಯ ವೈದ್ಯರಾದಂತಹ ಡಾಕ್ಟರ್ ಹರ್ಷಿತಾ ಗುರುಪ್ರಸಾದ್ ಅವರು ಡೆನೋ ಕಾಲೇಜ್ ಹಾಗೂ ಡಾಕ್ಟರ್ ಭಾವನಾ ಬಾಗ್ಲಾಟ್ ಅವರು ಡೆಂಟಿಸ್ಟ್ ಕೂಡ ವೇದಿಕೆಯಲ್ಲಿದ್ದಾರೆ, ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಸಂಪತ್ ಕುಮಾರ್ ಅವರು ಕೂಡ ಇದ್ದಾರೆ. ನಿಜವಾಗ್ಲೂ ಈ ಇಬ್ಬರು ಖ್ಯಾತ ವೈದ್ಯರು ಇವತ್ತು ವೈದ್ಯರ ದಿನಾಚರಣೆಗೆ ಆಗಮಿಸಿ ಉತ್ತಮ ಅಂಶಗಳನ್ನು ನಿಮಗೆಲ್ಲ ತಿಳಿಸಿದ್ದಾರೆ. ಮಕ್ಕಳು ಬೆಳೀತಾ ಇರ್ಬೇಕಾರ ಆರೋಗ್ಯದ ಕಡೆಗೆ ಗಮನ ಕೊಡಬೇಕು ಅಂತೇಳಿ, ಊಟದ ಬಗ್ಗೆ ಗಮನ ಕೊಡಬೇಕು ಅಂತೇಳಿ ಹರ್ಷಿತಾ ಅವರು ಈಗಾಗಲೇ ಹೇಳಿದ್ದಾರೆ. ಸೊ ಇವಾಗ ನಾವು ಅವ್ರು ಹೇಳಿದ್ದನ್ನ ಎಷ್ಟು ಫಾಲೋ ಮಾಡಬೇಕು ಅನ್ನೋದು ಕೂಡ ರಾಷ್ಟ್ರೀಯ ವೈದ್ಯ ದಿನಾಚರಣೆ ದಿನ ತುಂಬಾ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇವತ್ತು ಡಾಕ್ಟರ್ ಬಂದು ಇಷ್ಟೆಲ್ಲ ಒಳ್ಳೆ ವಿಚಾರಗಳನ್ನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನೀವೆಲ್ಲ ಮುಂದೆ ಡಾಕ್ಟರ್ಸ್ ಆದವ್ರು ಎಷ್ಟು ಜನ ಇದ್ದೀರಿ? ಅವ್ರು ಮಾತ್ರ ಕೈ ಎತ್ತಬೋದಾ? ಒಂದು 4-5 ಅಷ್ಟು ಚಿಲ್ಡ್ರನ್ಸ್ ಇವತ್ತು ಕೈ ಮೇಲೆ ಹಾಕಿದ್ದಾರೆ. ಎಲ್ರಿಗೂ ಡಾಕ್ಟರ್ ಆಗಕ್ಕೆ ಇಷ್ಟ ಇದೆಯಾ? ನೋಡಿ, ನೀವೆಲ್ಲ ಕೈ ಮೇಲೆ ಹಾಕಿದ್ರೆ ಇವತ್ತು ವೇದಿಕೆಯಲ್ಲಿ ಇರ್ತಕ್ಕಂಥ ಇಬ್ರು ಡಾಕ್ಟರ್ಸ್ ಕೂಡ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ, ಎರಡು ಕೈ ಮೇಲೆ ಹಾಕಿ. ಓಕೆ, ನೆಕ್ಸ್ಟ್ ಭಾವನಾ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಕ್ಯಾವಿಟಿ ಯಾಕಾಗುತ್ತೆ, ಹೇಗಾಗುತ್ತೆ, ಕ್ಯಾವಿಟಿ ಆದ್ಮೇಲೆ ಅದನ್ನ ನಾವ್ ಹೇಗೆ ಆ ಟೀತ್ನ ರಿಮೂವ್ ಮಾಡ್ತೀವಿ, ಟ್ರೀಟ್ಮೆಂಟ್ ಹೇಗಿರುತ್ತೆ ಅಂತ ಕೂಡ ತಿಳಿಸಿದ್ದಾರೆ. ನಿಜವಾಗ್ಲೂ ನಿಮ್ಮ ಬಾಯಿಂದ ನೀವು ಮಾತಾಡ್ಬೇಕಾದ್ರೆ ನಿಮ್ಮ ಆರೋಗ್ಯನೂ ಕೂಡ ಏನಿರುತ್ತೆ ಅಂತ ಭಾವನಾ ಅವರು ಕೂಡ ಹೇಳಿದ್ದಾರೆ. ಸೊ ಇವತ್ತು ನಾವು ಒಳ್ಳೆ ಆಹಾರ ತಗೊಂಡ್ರೆ ನಾವು ಬ್ರೀತಿಂಗ್ ಮಾಡುವಾಗ ಕೂಡ ಚೆನ್ನಾಗಿ ಇದಾಗುತ್ತೆ, ಡೈಜೆಷನ್ ಆಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಇವಾಗ ನಮ್ಮ ಆಹಾರದಲ್ಲಿ ನಾವು ಯಾವ್ಯಾವ ತರದನ್ನ ನಾವು ಇವತ್ತು
ಉಪಯೋಗ ಮಾಡಿಕೊಳ್ಳೋದ್ರಿಂದ ನಮ್ಮ ಆರೋಗ್ಯವನ್ನು ಹೇಗೆ ನಾವು ಪ್ರೊಟೆಕ್ಟ್ ಮಾಡಬಹುದು ಅನ್ನೋದು ಕೂಡ ಇಬ್ಬರು ವೈದ್ಯರು ತಿಳಿಸ್ಕೊಟ್ಟಿದ್ದಾರೆ. ಇವತ್ತು ಶಾಲಾ ಹಂತದಲ್ಲಿ ಶಿಕ್ಷಕರು ಕೂಡ ಪಾಠದ ಜೊತೆಗೆ ಮಕ್ಕಳಿಗೆ ಯಾವ ತರ ಅವರ ಆರೋಗ್ಯದ ಬಗ್ಗೆ ಕಾಪಾಡ್ಕೋಬೇಕು ಅನ್ನೋದು ಕೂಡ ಟೀಚರ್ಸ್ ಗೈಡ್ ಮಾಡಿ ಅಂತ ಕೂಡ ಡಾಕ್ಟರ್ ಹರ್ಷಿತಾ ಗುರುಪ್ರಸಾದ್ ಅವರು ಕೂಡ ಹೇಳಿದ್ದಾರೆ. ಹರ್ಷಿತಾ ಅವರು ಬಹಳ ಚಿಕ್ಕ ಹುಡುಗಿ ಅಂತಾನೆ ನನಗೆ ಹೇಳ್ಬೋದು. ಅವ್ರ ಅನುಭವ ತುಂಬಾ ಚೆನ್ನಾಗಿದೆ. ಹೇಗಿದೆ ಅನುಭವ ಅಂತ ಹೇಳಿದ್ರೆ ಮಾತಿನಕ್ಕಿಂತ ಅವ್ರ ಕಾರ್ಯದ ಅನುಭವ ತುಂಬಾ ಚೆನ್ನಾಗಿದೆ. ಈಗ ಅವಳಿ ಜವಳಿ ಮಕ್ಕಳು ಡೆಲಿವರಿ ಆದಾಗ ಅವ್ರು ಹೇಗೆ ಡೆಲಿವರಿ ಮಾಡಿಸ್ತಾರೆ, ಅವ್ರನ್ನ ಆರೈಕೆ ಹೇಗ್ ಮಾಡ್ತಾರೆ ಅನ್ನೋದು ಹರ್ಷಿತಾ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಮಕ್ಕಳೇ. ಇವತ್ತು ತಾಯಿಗೆ ಬಂದಿದ್ರೆ ಬಹಳ ಚೆನ್ನಾಗಿ ಅದು ಹೇಳ್ತಾ ಇದ್ರು. ಬಟ್ ನಿಮಗೆ ಅದನ್ನೆಲ್ಲ ಹೇಳೋದ್ರಿಂದ ಅರ್ಥ ಆಗಲ್ಲ ಅಂತ ಟಾಪಿಕ್ ಅವರು ನಿಮ್ಮ ಮುಂದೆ ಇರ್ಲಿಲ್ಲ. ಸೊ ಇಲ್ಲಿ ಟ್ವಿನ್ಸ್ ಅಂತ ಅಂದ ತಕ್ಷಣ ಇಬ್ರು ಒಂದೇ ತರ ಇರುತ್ತೆ, ಇಬ್ರು ಕ್ವಾಲಿಟೀಸ್ ಒಂದೇ ತರ ಇರುತ್ತೆ ಅಂತ ನಾವು ಅನ್ಕೊಂತೀವಿ. ಬಟ್ ಬೇರೆ ಬೇರೆ ಇದ್ದಾರೆ. ಇಲ್ಲಿ ಟ್ವಿನ್ಸ್ ಮಕ್ಳು ಇಬ್ರು ಇದ್ದಾರೆ. ಯಾರಿದ್ದಾರೆ ಅಂತ ಸ್ವಲ್ಪ ಕೈ ಮೇಲ್ ಮಾಡ್ಬೋದಾ? ಭೂತ ಟ್ವಿನ್ಸ್, ಯಶಸ್ವಿನಿ ಅಂಡ್ ಯೋಗಿನಿ. ಸೊ ಇದೇ ತರ ಬೆಳವಣಿಗೆಯಲ್ಲಿ ನಾವು ಯಾವ ತರ ಕಾಣ್ತೀವಿ ಅನ್ನೋದು ಕೂಡ ಇವತ್ತು ಮೇಡಮ್ ಕೂಡ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ರಾಷ್ಟ್ರೀಯ ವೈದ್ಯರ ದಿನಾಚರಣೆಯಲ್ಲಿ ತುಂಬಾ ಸ್ಕಿಟ್ಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿದ್ದಾರೆ ಟೀಚರ್ಸ್ ಅಂತ. ನಂಗೆ ತುಂಬಾ ಖುಷಿ ಆಯ್ತು. ಮಕ್ಕಳು ಡಾಕ್ಟರ್ ಆಗಿ ಈ ಒಂದು ವೇದಿಕೆಯಲ್ಲಿ ಅವರ ಒಂದು ಪ್ರತಿಭೆನ ನಮ್ಮೆಲ್ಲರಿಗೂ ತೋರಿಸಿದ್ದಾರೆ ಅನ್ನೋ ನಿಜಕ್ಕೂ ನಾನು ಇವತ್ತು ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಟೀಚರ್ಸ್ ಇಲ್ದರೆ ನಾವ್ ಯಾರು ಕೂಡ ಏನು ಮಾಡಕ್ಕಾಗಲ್ಲ. ಟೀಚರ್ಸ್ ಇಸ್ ಅ ಬಿಲ್ಡರ್ಸ್ ಅಂತ ನಾವ್ ಹೇಳ್ತಿದೀವಿ. ಮನೆ ಕಟ್ಬೇಕಾದ್ರೆ ಎಷ್ಟೋ ಜನ ಕೆಲಸ ಮಾಡ್ತಾರೆ. ಇವತ್ತು ಮಕ್ಕಳು ಚೆನ್ನಾಗಿ ಬೆಳಿಬೇಕು ಅಂದ್ರೆ ಅವರೆಲ್ಲ ಬೆಳವಣಿಗೆಯಲ್ಲಿ ಟೀಚರ್ಸ್ ಪಾತ್ರ ತುಂಬಾನೇ ಮುಖ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇವತ್ತು ವೇದಿಕೆಯಲ್ಲಿ ಇರ್ತಕ್ಕಂಥ ವೈದ್ಯರು ಡಾಕ್ಟರ್ ಆಗ್ಲಿಕ್ಕೆ ಟೀಚರ್ಸೇ ಕಾರಣ ಇರುತ್ತೆ. ಟೀಚರ್ಸ್ ಇಲ್ಲ ಅಂದ್ರೆ ಅವ್ರು ಕೂಡ ಡಾಕ್ಟರ್ ಆಗಕ್ ಆಗಲ್ಲ. ನಿಜ ನೆಕ್ಸ್ಟ್ ಡಾಕ್ಟರ್ ಪ್ರೊಫೆಷನ್ ಹೋಗ್ಬೇಕು ಅಂತ ಹೇಳಿ ನಿಮ್ಗೆ ಗೈಡ್ ಮಾಡಕ್ಕೆ ಡಾಕ್ಟರ್ ಬೇಕು. ಅವರು ಕೂಡ ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಒಂದ್ ರೀತಿಯಲ್ಲಿ ಪಾರ್ಟ್ ಆಗಿ ನಿಮ್ಗೆ ವರ್ಕ್ ಮಾಡ್ತಾರೆ ಅಂತ ಹೇಳಿಕ್ ಇಷ್ಟಪಡ್ತಾ ಇದ್ದೀನಿ. ಇದೇ ತರ ಈ ಒಂದು ಪ್ರೋಗ್ರಾಮ್ ನ ನಾವು ಶಾಲೆಗಳಲ್ಲಿ ಪ್ರತಿ ತಿಂಗಳು ಏನಾದ್ರೂ ಒಂದು ಮಕ್ಕಳಿಗೆ ನಾವು ಮಾಡ್ತಾ ಇದೀವಿ. ಮಕ್ಕಳನ್ನ ನಾವು ದೇವರು ಅಂತ ಒಂದ್ ರೀತಿಯಲ್ಲಿ ನಾವು ಹೇಳ್ತಾ ಇದೀವಿ. ಅದಕ್ಕೆ ಸ್ಟಾರ್ಟಿಂಗ್ ಒಂದು ಮಾತು ಹೇಳಕ್ ಇಷ್ಟಪಡ್ತಿದ್ದೀನಿ. ನಾನು ಮೊದ್ಲೇ ಹೇಳ್ಬೇಕಾಗಿತ್ತು, ವೈದ್ಯ ನಾರಾಯಣ ಹರಿ ಅಂತ ನಾವು ಹೇಳ್ತಾ ಇದ್ದೀವಿ. ಯಾವತ್ತು ವೈದ್ಯರನ್ನ ಭಗವಂತನ ರೂಪದಲ್ಲಿ, ವಿಷ್ಣುವಿನ ರೂಪದಲ್ಲಿ ವೈದ್ಯರಾಗಿ ನಮಗೆ ಈ ಲೋಕಕ್ಕೆ ಕಳಿಸ್ಕೊಟ್ಟಂತಹ ದೇವರಿಗೂ ನಾನು ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಿಮ್ಗೆ ಏನೇ ಸಮಸ್ಯೆ ಆದ್ರೂ, ನಿಮ್ಮ ಪೇರೆಂಟ್ಸಿಗೆ ಸಮಸ್ಯೆ ಆದ್ರೂ ನೀವು ದೇವರ ಹೆಲ್ಪ್ ಮಾಡ್ಕೊಳ್ಳೋದು ದೇವರನ್ನ ಮತ್ತೆ ಡಾಕ್ಟರ್ನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇವಾಗ ಏನಾದ್ರು ನಿಮ್ಗೆ ಪೇನ್ ಬಂತು ಬಾಡಿಯಲ್ಲಿ ಅಂದ ತಕ್ಷಣ ನೀವೇನ್ ಮಾಡ್ತೀರಿ? ಮನೆಗಿರೋ ಟ್ಯಾಬ್ಲೆಟ್ ನ ಯಾರು ತಗೊಳ್ಳೋದೇ ಇಲ್ಲ. ಡಾಕ್ಟರ್ ನೆನಪಾಗುತ್ತೆ ಅಲ್ವಾ? ಇವಾಗ ಡಾಕ್ಟರ್ ಹರ್ಷಿತಾ ಗುರುಪ್ರಸಾದ್ ಅವರು ಇಲ್ಲೇ ದಾವಣಗೆರೆ ಇದ್ದಾರೆ. ಅವ್ರದ್ದು ಕ್ಲಿನಿಕ್ ನೇಮ್ ವೇದ ಅಂತ ಇದೆ. ಇಲ್ಲೇ MCC B ಬ್ಲಾಕ್ ಅಲ್ಲಿ ಇದೆ. ಅವರ ಫಾದರ್ ಕೂಡ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಡಾಕ್ಟರ್ ಗುರುಪ್ರಸಾದ್ ಸರ್ ಗೊತ್ತಲ್ಲ ನಿಮಗೆಲ್ಲ. ಪ್ರತಿ 3 years ಕೂಡ ಒಂದು ಪ್ರೋಗ್ರಾಮ್ಗೂ ಮಿಸ್ ಮಾಡಿಲ್ಲ. ಇವತ್ತು ಗುರುಪ್ರಸಾದ್ ಸರ್ ಬದಲಾಗಿ ಅವ್ರ ಮಗಳು ಬಂದಿದ್ದಾರೆ. ನಿಜಕ್ಕೂ ನಮ್ಗೆ ತುಂಬಾ ಖುಷಿ ಆಗ್ತದೆ. ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಇವತ್ತು ಇಂದಿನ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ, ನಿಮ್ಗೆ ಏನಾದ್ರೂ ಯಾರಿಗಾದ್ರೂ ಗೊತ್ತಿದೆ ಏನೋ ಗೊತ್ತಿಲ್ಲ, ಇವತ್ತು ನಮ್ಮ ಶಾಲೆಯ ಅಧ್ಯಕ್ಷರಾದ ಶ್ರೀಯುತ ರವಿ ಸರ್ ಅವತ್ತು ಹುಟ್ಟಿದಬ್ಬ ಇದೆ. ಇವತ್ತು ಅವರ ಹುಟ್ಟಿದಬ್ಬಕ್ಕೆ ವೈದ್ಯರ ದಿನಾಚರಣೆ ಜೊತೆಗೆ ಅವರಿಗೂ ನಾನು ಹುಟ್ಟಿದಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ದೇವರು ಎಲ್ಲರಿಗೂ ಆರೋಗ್ಯವನ್ನು ಕೊಟ್ಟಾಗ ಎಲ್ಲರೂ ನಾವು ಸುಖವಾಗಿರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನನ್ನ ಒಂದು ಮಾತು ಮುಗಿಸ್ತೀನಿ. ಧನ್ಯವಾದಗಳು. Doctor, neurologist. Thank you.